ನ್ಯೂಷೇರ್ ಎಂಟರ್ಪ್ರೈಸಸ್ ಎಲ್ಲ ಕಡೆಯಲ್ಲೂ ಕೂಡ ಕೇಳುತ್ತಿರುವಂತಹ ಒಂದು ಸುಂದರ ಹೆಸರು. ಮಾಸಿಕ ಕಂತುಗಳ ಯೋಜನೆಯಲ್ಲಿ ಜನಸಾಮಾನ್ಯರ ಕನಸುಗಳನ್ನ ಬಹಳ ಸುಲಭ ರೀತಿಯಲ್ಲಿ ಅದೃಷ್ಟದ ರೂಪದಲ್ಲಿ ಅವರ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕನಸು ನನಸು ಮಾಡ್ಬೇಕಿದ್ರೆ ಈ ಸಂದರ್ಭದಲ್ಲಿ ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಇಂದಿನ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರಿಗೆ ಬಹಳಷ್ಟು ಕಷ್ಟದ ದಿನಗಳು ಎದುರಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಸ್ಕೀಮಿನ ಮುಖಾಂತರ ಬಹಳ ಒಳ್ಳೆ ಸ್ಕೀಮ್ ನಾನು ನೋಡಿದೆ. ಇವತ್ತು ಮೂರು ಕಂತುಗಳಲ್ಲಿ ಒಂದು ಅದು ಮನೆ ಆಗಿರ್ಬೋದು, ಜಾಗ ಆಗಿರ್ಬೋದು, ದ್ವಿಚಕ್ರ ವಾಹನ ಆಗಿರ್ಬೋದು, ಇನ್ನಿತರ ವಸ್ತುಗಳಾಗಿರ್ಬೋದು. ಇವತ್ತು ನ್ಯೂಷೇರ್ ಎಂಟರ್ಪ್ರೈಸಸ್ ಈ 3ನೇ ಆವೃತ್ತಿಯನ್ನ ಮತ್ತಷ್ಟು ವೈಭವೀಕರಿಸಬೇಕು, ಇನ್ನಷ್ಟು ಜನರು ಅದನ್ನ ಅದ್ರ ಬಗ್ಗೆ ತಿಳಿದುಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಕಳೆದ ಬಾರಿ ಮಿಸ್ ಕಾಲ್ ವಿನ್ನರ್ ಆಯ್ತು, ಸ್ಟೇಟಸ್ ವಿನ್ನರ್ ಆಯ್ತು. ಈ ಬಾರಿ ಹೂ ಇಸ್ ದ ಆಟೋ ವಿನ್ನರ್ ಅಂತ ಹೇಳಿ ಒಂದು ಆಟೋ ರಿಕ್ಷಾವನ್ನ ಜಯಿಸುವಂತಹ ಅದೃಷ್ಟಶಾಲಿ ಯಾರು ಎಂಬ ಕಾನ್ಸೆಪ್ಟ್ ಅನ್ನು ಆರಂಭ ಮಾಡಿದೆ. ಸೊ ಇದರಲ್ಲಿ ಆಟೋ ಡ್ರೈವರ್ಗಳಿಗೆ ವಿಶೇಷ ಪ್ರಾಶಸ್ತ್ಯವನ್ನ ನೀಡಿ ಒಬ್ಬ ಆಟೋ ಡ್ರೈವರ್ ತಾನು ಸದಸ್ಯರಾಗಿ ಇನ್ನೊಬ್ಬ ಸದಸ್ಯರನ್ನ ಸೇರಿಸಿದ್ರೆ ಅವರ ಹೆಸರನ್ನ ಒಂದು ಡ್ರಾಕ್ಕೆ ಸೇರಿಸ್ತೇವೆ. ಸೊ ಅಲ್ಲಿ ವಿಜೇತರಾದವರಿಗೆ ಬಂಪರ್ ಬಹುಮಾನ ಒಂದು ಹೊಸ ಆಟೋ ರಿಕ್ಷಾ ಇದೆ. ಇವತ್ತು ನೀವು ಎಷ್ಟು ಸಾವಿರ ಆಟೋ ರಿಕ್ಷಾ ನೋಡಿದ್ರು ಕೂಡ ಅದರಲ್ಲಿ ಭಾಗಶಃ ಜನರು ಬಾಡಿಗೆ ದುಡಿಯುವವರು ಇದ್ದಾರೆ, ಸ್ವಂತ ಗಾಡಿ ಇರುವವರು ಇದ್ದಾರೆ. ಆದ್ರೆ ಆ ಸ್ವಂತ ಗಾಡಿ ಇರುವ ಮಾಲಕರಿಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ, ನನಗೊಂದು ಹೊಸ ತೆಗಿಬೇಕಂತ ಹೇಳಿ. ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮೂಡುಬಿದ್ರೆಯಲ್ಲಿ ನ್ಯೂಷೇರ್ ಎಂಟರ್ಪ್ರೈಸಸ್ ಇದರ 5ನೇ ಶಾಖೆ ಇವತ್ತು ಮೂಡುಬಿದ್ರೆಯಲ್ಲಿ ಓಪನಿಂಗ್ ಆಗ್ತಾ ಇದೆ. ಸೊ ಇದರ ಹೆಚ್ಚಿನ ಮಾಹಿತಿಯನ್ನು ಸ್ಟಾರ್ ನವಾಜ್ ಆಂಕರ್ ಇವರು ಮಾಹಿತಿಯನ್ನು ನೀಡ್ತಾರೆ. ಸೊ ನೋಡಿ, ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ನ್ಯೂಷೇರ್ ಎಂಟರ್ಪ್ರೈಸಸ್ ಎಲ್ಲ ಕಡೆಯಲ್ಲೂ ಕೂಡ ಕೇಳುತ್ತಿರುವಂತಹ ಒಂದು ಸುಂದರ ಹೆಸರಿದೆ. ಮಾಸಿಕ ಕಂತುಗಳ ಯೋಜನೆಯಲ್ಲಿ ಜನಸಾಮಾನ್ಯರ ಕನಸುಗಳನ್ನ ಬಹಳ ಸುಲಭ ರೀತಿಯಲ್ಲಿ ಅದೃಷ್ಟದ ರೂಪದಲ್ಲಿ ಅವರ ಕನಸುಗಳನ್ನ ಈಡೇರಿಸುವಂತಹ ಒಂದು ಯೋಜನೆಯಲ್ಲಿ ಯಶಸ್ಸನ್ನ ಕಂಡು ಇವತ್ತು ಮನೆ ಮಾತಾಗ್ತಾ ಇದೆ. ಸೊ ಕಳೆದ ಕೆಲವು ದಿವಸಗಳಿಂದ ತಾವು ನೋಡ್ತಾ ಇದ್ದೀರಾ, ನ್ಯೂಷೇರ್ ಎಂಟರ್ಪ್ರೈಸಸ್ ನ ಪ್ರತಿಯೊಂದು ಟ್ರೆಂಡ್ ಕೂಡ ಪ್ರತಿ ಮನೆಯ ಪ್ರತಿ ಮೊಬೈಲ್ ನಲ್ಲೂ ಕೂಡ ನ್ಯೂಷೇರ್ ಎಂಟರ್ಪ್ರೈಸಸ್ ನ ಜಾಹೀರಾತುಗಳಾಗಿರ್ಬಹುದು, ಈ ಯೋಜನೆಯ ವಿವರಗಳು ನಿಮ್ಗೆ ತಲುಪ್ತಾನೆ ಇದೆ. ಸೊ ಈಗ ಆ ಗಿಡದಿಂದ ಬೆಳೆದು ಹೆಮ್ಮರವಾಗಿ ನಿಂತು 5ನೇ ನೂತನ ಕಚೇರಿಯನ್ನ ಈಗಾಗಲೇ 4 ಕಚೇರಿಗಳನ್ನ ಹೊಂದಿ ಖುರೇಶಿ ಕಾಟಿಪಳ್ಳ, ನಾಸಿರ್, ರಿಜ್ವಾನ್ ಕಾರ್ಕಳರಂತಹ ಆ ಅತ್ಯುತ್ತಮ ಚಾಣಾಕ್ಷತನದ ಯೋಜನೆಗಳೊಂದಿಗೆ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುತ್ತಿರುವಂತಹ ನ್ಯೂಷೇರ್ ಎಂಟರ್ಪ್ರೈಸಸ್ಗೆ ಖಂಡಿತವಾಗಿಯೂ ಜನರ ಆಶೀರ್ವಾದ ಆ ಪ್ರೋತ್ಸಾಹದ ರೂಪದಲ್ಲಿ ಸಿಗ್ತಾ ಇದೆ. ಸೊ ಇವತ್ತು ಮೂಡುಬಿದ್ರೆ ಪ್ರದೇಶದಲ್ಲಿರುವಂತಹ ಈ ನೂತನ ಕಚೇರಿಯನ್ನ ನಾವು ಉದ್ಘಾಟಿಸ್ತಾ ಇದ್ದೇವೆ. ಸೊ ಖಂಡಿತವಾಗಿಯೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಅಬ್ದುಲ್ ರಹಮಾನಿ ಬಾಂಬಿಲಾ ಜುಮಾ ಮಸೀದಿಯ ಖತೀಬರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಪ್ರವೀಣ್ ಪೂಜಾರಿ ಇರ್ವೈಲ್ ಕೆಡಿಪಿ ಸದಸ್ಯರು, ಅದೇ ರೀತಿ ಚಂದ್ರಹಾಸ್ ಸನಿಲ್ ಕೆಪಿಸಿಸಿ ಸದಸ್ಯರು, ಇನ್ನು ಅಬುಬಕರ್ ಕೈಕಂಬ. ಈ 4 ಅತಿರಥಿ ಮಹಾರಥಿಗಳ ಸಮಕ್ಷಮದಲ್ಲಿ ಉಳಿದಿರುವಂತಹ ನಮ್ಮೆಲ್ಲ ನೆಚ್ಚಿನ ಸ್ನೇಹಿತರು, ಏಜೆಂಟರು, ನ್ಯೂಷೇರ್ ಎಂಟರ್ಪ್ರೈಸಸ್ ನ ಪ್ರೋತ್ಸಾಹಕರ ಸಮಕ್ಷಮದಲ್ಲಿ ನಾವು ಈ ನೂತನ ಕಚೇರಿಯನ್ನ ಉದ್ಘಾಟಿಸ್ತಾ ಇದ್ದೇವೆ. ಸೊ ಖಂಡಿತವಾಗಿ ಎಲ್ಲ ಕಚೇರಿಯ ಆ ಉದ್ಘಾಟನಾ ಸಮಯದಲ್ಲಿ, ಎಲ್ಲಾ ಯೋಜನೆಯ ಯಶಸ್ಸಿನ ಸಮಯದಲ್ಲಿ ನೀವು ನೀಡಿದಂತಹ ಪ್ರೋತ್ಸಾಹ ಹಾಗೂ ಆಶೀರ್ವಾದ ಯಾವ ರೀತಿ ನಮ್ಮನ್ನ ಸಂತೋಷಪಡಿಸಿದೆಯೋ, ಇನ್ನು ಮುಂದಕ್ಕೂ ಕೂಡ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇದ್ದೇ ಇದೆ ಎಂಬ ವಿಶ್ವಾಸದೊಂದಿಗೆ ನಾವು ಈ ನೂತನ ಕಚೇರಿಯನ್ನ ಆರಂಭಿಸ್ತಾ ಇದ್ದೇವೆ. ಸೊ ಸೃಷ್ಟಿಕರ್ತನಾದ ಅಲ್ಲಾಹನ ನಾಮದಿಂದ ಖತೀಬರು ಅದನ್ನ ಮುಂದುವರಿಸಬೇಕಾಗಿ ವಿನಂತಿಸ್ತಾ ಇದೆ. ನ್ಯೂಷೇರ್ ಎಂಟರ್ಪ್ರೈಸಸ್ ತನ್ನ 5ನೇ ಕಚೇರಿಯನ್ನ ಈಗಾಗಲೇ ಅಧಿಕೃತವಾಗಿ ಉದ್ಘಾಟನೆ ಮಾಡಿದೆ. ಸಾಮಾನ್ಯರಾದಂತಹ ಅಬ್ದುಲ್ಲಾ ರಹಮಾನಿ ಬಾಂಬಿಲಾ ಜುಮಾ ಮಸೀದಿಯ ಖತೀಬರು ಅವರ ಜೊತೆಗೂಡಿ ಶ್ರೀ ಪ್ರವೀಣ್ ಪೂಜಾರಿ ಇರ್ವೈ ಹಾಗೂ ಉಳಿದಿರುವಂತಹ ಎಲ್ಲ ಮಹಾರಥಿಗಳ ಆ ಒಂದು ಆಶೀರ್ವಾದದೊಂದಿಗೆ ನಾವು ಈ ಕಚೇರಿಯನ್ನ ಆರಂಭಿಸಿದ್ದೇವೆ. ಸೊ ಇವತ್ತಿನ ಈ ಒಂದು ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಮತ್ತಷ್ಟು ಮೇಧಾವಿಗಳನ್ನು ಕೂಡ ನಾವು ಈ ಸಮಯದಲ್ಲಿ ನೆನಪಿಸ್ತಾ ಇದ್ದೇವೆ. ಶ್ರೀಯುತ ಚಂದ್ರಹಾಸ್ ಸನಿಲ್, ಅಬ್ದುಲ್ ಹಾರಿಸ್, ಮನ್ಸೂರ್ ತೋಳಾರ್, ಅಲಿಯಾಕ ಪವಾನಿ ಬೆಟ್ಟು, ಶೇಖ್ ಅಲ್ತಾಫ್, ಫೈಜಲ್ ಮುನ್ನಾ, ಸಿನಾನ್, ಅಬುಬಕರ್ ಕಲ್ಲಾಡಿ, ಖಲೀಲ್, ಶ್ರೀ ಅವಿನಾಶ್ ಶೆಟ್ಟಿ, ಶ್ರೀ ಇಕ್ಬಾಲ್ ಕರೀಂ, ಶಿವಪ್ರಸಾದ್, ರಮೀಸ್ ಬಾಲ್ಪಾಡಿ, ಶ್ರೀ ಅಹಮದ್ ಬಾವಾ ಕೋರಿಬೆಟ್ಟು, ಶ್ರೀಕುಮಾರ್ ಪೂಜಾರಿ, ಬದ್ರು ಕಲ್ಲಾಡಿ, ಜಯಂತ್ ಕುಮಾರ್ ಹಾಗೂ ಶ್ರೀಮತಿ ಮಹಿಮಾ ಬದಿಗೋಡಿ, ಈ ಎಲ್ಲ ಮಹನೀಯರ ಅವರ ಪ್ರೋತ್ಸಾಹದಿಂದ ಇವತ್ತು ಖಂಡಿತವಾಗಿ ನಾವಿಂದು ಇಷ್ಟೊಂದು ವಿಸ್ತೀರ್ಣವುಳ್ಳಂತಹ ಮೂಡುಬಿದ್ರೆ ಪ್ರದೇಶದಲ್ಲಿ
ಬಹಳಷ್ಟು ಹುಮ್ಮಸ್ಸಿನಿಂದ ಆತ್ಮವಿಶ್ವಾಸದಿಂದ ಈ ಒಂದು ಕಚೇರಿಯನ್ನು ನಾವು ಆರಂಭಿಸಿದ್ದೇವೆ. ಸೊ ಈ ನೂತನ ಕಚೇರಿಯ ಆರಂಭದೊಂದಿಗೆ ಈ ಮೂಡುಬಿದ್ರಿ ಪರಿಸರದ ಜನರಿಗಿರುವಂತಹ ಒಂದು ಅತ್ಯುತ್ತಮ ಅವಕಾಶ ಏನು ಅಂತ ಹೇಳಿದ್ರೆ, ಏನಿದರ ಪ್ರಯೋಜನ, ಈ ನ್ಯೂಷನ್ ಎಂಟರ್ಪ್ರೈಸಸ್ ನ ಯೋಜನೆ ಏನು ಈ 3ನೇ ಆವೃತ್ತಿಯಲ್ಲಿ ನ್ಯೂಷನ್ ಎಂಟರ್ಪ್ರೈಸಸ್ ತೋರಿಸುವಂತಹ ಜನರಿಗೆ ನೀಡುವಂತಹ ಆ ಬಹುಮಾನಗಳು ಏನು ಎಂಬುದ ಪ್ರಶ್ನೆ ನಿಮ್ಮಲ್ಲಿದ್ರೆ ಖಂಡಿತವಾಗಿ ಅದರ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನ ನೀಡಿ ನಾವು ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತೇವೆ. 3 ತಿಂಗಳ ಈ ಯೋಜನೆ ಇದು. ಈಗಾಗಲೇ ನೀವು ಬಹಳಷ್ಟು ಸ್ಕೀಮ್ಗಳ ಯೋಜನೆಯನ್ನ ನೋಡಿರ್ಬೋದು. 15 ತಿಂಗಳಾಗಿರ್ಬೋದು, 20 ತಿಂಗಳು, 24 ಹೀಗೆ ಮುಂದುವರಿತ ತುಂಬಾ ಇನ್ಸ್ಟಾಲ್ಮೆಂಟ್ ಗಳ ಸ್ಕೀಮ್ ಅನ್ನ ತಾವು ನೋಡಿದೀರಾ. ಸೊ ಆರಂಭದಲ್ಲಿ ಆ ಕೊನೆಯ ವಸ್ತುಗಳನ್ನ ನೋಡಿ, ಮನೆಯನ್ನ ನೋಡಿ, ಜಾಗವನ್ನ ನೋಡಿ, ಮನಸ್ಸಿನೊಳಗಿರುವಂತಹ ಆ ಅಭಿಲಾಷೆಗಳನ್ನ ಎಲ್ಲಾದ್ರೂ ಒಂದ್ ಕಡೆ ಅದೃಷ್ಟದ ರೂಪದಲ್ಲಿ ನಮ್ಗೆ ಬಂದ್ರೆ ನಮ್ಮ ದೇವರು ನಮ್ಗೆ ಆ ಪಾಲಿಗೆ ಕೊಟ್ಟಂತಹ ಅದೃಷ್ಟ ಅಂತ ಹೇಳಿ ತಿಳ್ಕೊಂಡು ಮೆಂಬರ್ಶಿಪ್ ಅನ್ನ ಮಾಡಿ ಆ 24 ಕಂತುಗಳ ಸುದೀರ್ಘ ಯೋಜನೆಯಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀವಿ. ಆದ್ರೆ ಇವತ್ತಿನ ಜನರ ಆ ಆದಾಯವನ್ನ ಮನದಟ್ಟು ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ, ವಿಶೇಷವಾಗಿ ಮಧ್ಯಮ ವರ್ಗದ ಜನರು ಹಾಗೂ ಬಡ ಜನರು ಇವತ್ತು ಯಾವ ರೀತಿ ತಮ್ಮ ದಿನವನ್ನ ಕಳೀತಾ ಇದ್ದಾರೆ, ಯಾವ ರೀತಿಯ ಆದಾಯವನ್ನ ಪಡಿತಾ ಇದ್ದಾರೆ, ಆ ಆದಾಯದಲ್ಲಿ ದೈನಂದಿನ ಖರ್ಚವನ್ನ ಕಳೆದು ಉಳಿಯುವಂತಹ ದುಡ್ಡೇನು, ಅದು ಉಳಿಯುವುದೇ ಬಹಳ ಕಡಿಮೆ. ಅವತ್ತಿನ ದಿವಸದ ಖರ್ಚು ಅವತ್ತಿಗೆ ಬಂದ್ರೆ ಸಾಕು ಎಂಬ ಭಾವನೆಯಿಂದ ಇವತ್ತು ಜನರು ಜೀವನವನ್ನ ನಡೆಸ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ನ್ಯೂಷನ್ ಎಂಟರ್ಪ್ರೈಸಸ್ ನ ಕುರೇಶಿ, ನಾಸಿರ್ ಹಾಗೂ ರಿಜ್ವಾನ್ ರವ ಇವರ ಯೋಜನೆ ಯಾವ ರೀತಿ ಬಂತಂತ ಹೇಳಿದ್ರೆ, ಪ್ರತಿ ಪ್ರದೇಶದ ಪ್ರತಿ ಮನೆಯ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಈ ಸ್ಕೀಮ್ ನ ಉಪಯೋಗ ಪಡೆಯಲು ಸಾಧ್ಯ ಆಗ್ಬೇಕು ಅಂತ ಹೇಳಿ ಅರ್ಥಾತ್ ಸಣ್ಣ ಯೋಜನೆಯ ಮೂಲಕ ಕೇವಲ 3 ಕಂತುಗಳ ಈ ಯೋಜನೆ, 3 ತಿಂಗಳ ಈ ಯೋಜನೆಯಲ್ಲಿ ಬಹುಮಾನವನ್ನ ನೀವು ನೋಡಿದ್ರೆ ಖಂಡಿತವಾಗಿಯೂ ಬೆರಗಾಗ್ತೀರಾ. ಪ್ರಥಮ ತಿಂಗಳಲ್ಲಿ 1,000 ನೀಡಿ ಮೆಂಬರ್ಶಿಪ್ ಅನ್ನ ತಾವು ಪಡೆದುಕೊಂಡ್ರೆ ಆ ಪ್ರಥಮ ತಿಂಗಳ ಡ್ರಾದಲ್ಲಿ ನವೆಂಬರ್ 10ನೇ ತಾರೀಕಿಗೆ ನಮ್ಮ ಪ್ರಥಮ ಡ್ರಾ ನಡೆಯುತ್ತೆ. ಪ್ರಥಮ ತಿಂಗಳ ಡ್ರಾದಲ್ಲೇ ಪ್ರಥಮ ಅದೃಷ್ಟ ಶಾಲೆಗೆ 2 ಬೆಡ್ರೂಮ್ ನ ಮನೆ ಇದೆ, 2ನೇ ಅದೃಷ್ಟ ಶಾಲೆಗೆ 5 ಸೆಂಟ್ಸ್ ಜಾಗ ಇದೆ. ಇನ್ನು 2ನೇ ಕಂತಿನ ಮತ್ತೆ 1,000 ರೂಪಾಯಿಯನ್ನ ನೀವು ನೀಡಿದಾಗ ಇನ್ನೊಬ್ಬಿಗೆ ಅಲ್ಲಿ 2 ಬೆಡ್ರೂಮ್ ನ ಮನೆ, 5 ಸೆಂಟ್ಸ್ ಜಾಗ, ಇಬ್ಬರಿಗೆ ಮತ್ತೆ ಬಂಪರ್ ಪ್ರೈಸ್ ಆಯ್ತು. 3ನೇ ತಿಂಗಳಲ್ಲಿ ನೀವು 1,500 ರೂಪಾಯಿಯನ್ನ ಪಾವತಿಸ್ತೀರಾ. ಯಾಕೆ 500 ರೂಪಾಯಿ ಜಾಸ್ತಿ ಅಂತ ಹೇಳಿದ್ರೆ, ಪ್ರಥಮ 2 ಕಂತುಗಳಲ್ಲಿ ಮನೆ ಹಾಗೂ ಒಂದು ಸೈಟ್ ಇದ್ರೆ, ಕೊನೆಯ ಕಂತಿನಲ್ಲಿ ಮನೆ 2 ಬೆಡ್ರೂಮ್ ನ ಮನೆ ಪ್ರಥಮ ಅದೃಷ್ಟ ಶಾಲೆಗೆ, 2ನೇ ಅದೃಷ್ಟ ಶಾಲೆಗೆ 5 ಸೆಂಟ್ ಜಾಗ, 3ನೇ ಅದೃಷ್ಟ ಶಾಲೆಗೆ ಗ್ರ್ಯಾಂಡ್ ಐಟಮ್ ನ್ಯೂಸ್ ಕಾರ್ ಅನ್ನು ಕೂಡ ನೀಡ್ತಾ ಇದೆ. ಸೊ ಹಾಗಾಗಿ ನೀಡಿದಂತಹ ದುಡ್ಡಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಸೊ ಕೊರತೆ ಯಾಕೆ ಇಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಯಾವುದೇ ಪ್ರೈಸ್ ಬರಲಿಲ್ಲ ಅದರಲ್ಲಿ ಆ ಪ್ರತಿ ತಿಂಗಳಲ್ಲೂ ಕೂಡ ಈಗ 10ನೇ ತಾರೀಕಿಗೆ ಡ್ರಾ ನಡೆದಿದ್ದಾರೆ, 5ನೇ ತಾರೀಕಿನ ಒಳಗಡೆ ನೀವು ದುಡ್ಡನ್ನ ಪಾವತಿಸಿದ್ರೆ ಅಂತವರ ಹೆಸರನ್ನ ಒಂದು ವಿಶೇಷವಾದ ಸರ್ಪ್ರೈಸ್ ಗಿಫ್ಟ್ಗೆ ನಾವು ಅವರ ಹೆಸರನ್ನ ಹಾಕ್ತೇವೆ. ಪ್ರತಿ ತಿಂಗಳಲ್ಲೂ ಕೂಡ 50 ಚಿನ್ನದ ಉಂಗುರ ಇದೆ, ಇನ್ನು 50 ವಿಶೇಷ ಸರ್ಪ್ರೈಸ್ ಗಿಫ್ಟ್ ಗಳಿದೆ. ಇದು ಪ್ರತಿ ತಿಂಗಳಲ್ಲೂ ಕೂಡ ನಡೆಯುತ್ತೆ. ಅಂದ್ರೆ 3 ತಿಂಗಳಲ್ಲಿ 300 ರೂಪಾಯಿ ಸರ್ಪ್ರೈಸ್ ಗಿಫ್ಟ್ ಆಗಿ ನಿಮ್ಗೆ ಸಿಗುತ್ತೆ. ಸೊ ಒಂದು ವೇಳೆ ನಿಮ್ಗೆ ಸರ್ಪ್ರೈಸ್ ಗಿಫ್ಟ್ ಸಿಗ್ಲಿಲ್ಲ, ಈ ಬಂಪರ್ ಬಹುಮಾನವೂ ಸಿಗ್ಲಿಲ್ಲ, 3,500 ದುಡ್ಡನ್ನ ಕಟ್ಟಿದೀರಾ, ಸೊ ನಮ್ಗೆ ಏನು ಅದರ ಪ್ರತಿಫಲ ಅಂತ ಹೇಳಿ ನೀವು ಯೋಚನೆ ಮಾಡಬೇಕಾದ ಅಗತ್ಯನೇ ಇಲ್ಲ. ಸೊ ಇದೆಲ್ಲವನ್ನ ಮನಗಂಡು ನ್ಯೂಷನ್ ಎಂಟರ್ಪ್ರೈಸಸ್ ಈ ಒಂದು ಯೋಜನೆಯನ್ನ ವಾಣಿಜ್ಯದ ರೂಪದಲ್ಲಿ ಮತ್ತಷ್ಟು ವಿಸ್ತರಿಸಬೇಕು ಎಂಬ ಆ ಒಂದು ಯೋಚನೆಯೊಂದಿಗೆ ಶೈನ್ ಮಾರ್ಟ್ ಅನ್ನ ಆರಂಭಿಸ್ತಾ ಇದೆ. ಸೊ ಇನ್ನು ಕೆಲವೇ ದಿವಸಗಳಲ್ಲಿ ಅದರ ಬಗ್ಗೆ ಇರುವಂತಹ ಎಲ್ಲ ಮಾಹಿತಿಗಳನ್ನ ನಾವು ನಿಮಗೆ ನೀಡ್ತೇವೆ. ಈಗಾಗಲೇ ಆ ಶೈನ್ ಮಾರ್ಟ್ ನ ಸಕಲ ಸರ್ವ ಸಿದ್ಧತೆ ಕೂಡ ತಯಾರಾಗಿದೆ. ಪ್ರತಿಯೊಂದು ವಸ್ತುಗಳು A to Z. ನ್ಯೂಷನ್ ಎಂಟರ್ಪ್ರೈಸಸ್ ನ ಉದ್ದೇಶ ಏನು ಅಂತ ಹೇಳಿದ್ರೆ, ಇಷ್ಟರವರೆಗೆ ಎಲ್ಲ ಸ್ಕೀಮ್ಗಳನ್ನು ಕೂಡ ನೀವು ಕಟ್ಟಿದ ದುಡ್ಡಿಗೆ ಒಂದು ಅಲ್ಮೇರ ನಾವು ಕೊಡ್ತೇವೆ, ಒಂದು ಕಾಟ್ ಕೊಡ್ತೇವೆ, ಒಂದು ಸೋಫಾ ಸೆಟ್ ಕೊಡ್ತೇವೆ ಅಂತ ಹೇಳ್ತಾ ಇದ್ರು ದೊಡ್ಡ ಕಂತುಗಳಲ್ಲಿ. ಇದೊಂದು 15,000 ಕಟ್ಟಿದಂತಹ ಕಂತುಗಳಲ್ಲಿ. ಆದ್ರೆ ನನ್ನ ಮನೆಯಲ್ಲಿ ಕಾಟ್ ಇದೆ, ಏನ್ ಮಾಡ್ಲಿ ನಾನು ಕಾಟ್ ಅಲ್ಲ, ಇನ್ನೊಂದು ಕಾಟ್ ನೀಡುವುದಾದ್ರೆ ಜಾಗ ಇಲ್ಲ. ಸೋಫಾ ಸೆಟ್ ನನ್ನ ಮನೆಯಲ್ಲಿ ಇದೆ, ಹಳೆತಾದ್ರೂ ಇದೆ, ಇನ್ನೊಂದು ಸೋಫಾ ಸೆಟ್ ಇಡ್ಲಿಕ್ಕೆ ಜಾಗ ಇಲ್ಲ. ಅನಿವಾರ್ಯವಾಗಿ ಆ ಸಿಕ್ಕಿದ ವಸ್ತುಗಳನ್ನ ಇನ್ನೊಬ್ಬರಿಗೆ ನೀಡುವಂತಹ ಆ ಒಂದು ಸಮಸ್ಯೆ ನಿಮ್ಗೆ ಬರಬಾರ್ದು ಅಂತ ಹೇಳಿ A to Z, ಮಕ್ಕಳಿಂದ ಹಿಡಿದು ಮಹಿಳೆಯರ ಪುರುಷರ ಎಲ್ಲ ವಸ್ತುಗಳು, ಅದು ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು, ಕಿಚನ್ ವಸ್ತುಗಳಾಗಿರ್ಬೋದು, ಎಲ್ಲ ವಸ್ತುಗಳ ಒಂದು ಸುಸಜ್ಜಿತ ಮಳಿಗೆಯನ್ನ ಆರಂಭಿಸ್ತಾ ಇದೆ. ಸೊ ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗುತ್ತೆ. ಗುಣಮಟ್ಟದ ವಸ್ತುಗಳು ನಿಮ್ಮ ಮನೆಗೆ ನೀವು ಅದನ್ನ ಕೊಂಡೊಯ್ಯಬಹುದು. ನೀವು ನೀಡಿದಂತಹ 3,500 ದುಡ್ಡಿಗೆ ಸಮನಾದಂತಹ ವಸ್ತುಗಳು ನಿಮ್ಮನ್ನ ಕಾಯ್ತಾ ಇರುತ್ತೆ. ಸೊ ಖಂಡಿತವಾಗಿಯೂ ನಾವು ನೀಡಿದಂತಹ ವಿವರಣೆ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊತೀವಿ. ಒಂದು ವೇಳೆ ಸರಿಯಾಗಿ ಇನ್ನೂ ಅರ್ಥ ಆಗದೇ ಇದ್ರೆ ನ್ಯೂಷನ್ ಎಂಟರ್ಪ್ರೈಸಸ್ ನ ಒಂದೊಂದು ವಿಡಿಯೋ ಕೂಡ ಮಿಸ್ ಮಾಡಬೇಡಿ. ಬರುವಂತಹ ದಿನಗಳಲ್ಲಿ ಏನೆಲ್ಲ ನಾವು ಈ ಯೋಜನೆಯ ಬಗ್ಗೆ ವಿವರಣೆಯನ್ನ ನೀಡ್ತೇವೆ. ಖಂಡಿತವಾಗಿ ನೀವು ಅದನ್ನ ನೋಡ್ಲೇಬೇಕು.
ನಿಮ್ಮ ದುಡ್ಡು ಮತ್ತೆ ನಿಮ್ಮ ಮನೆಗೆ ಅದೃಷ್ಟ ಹಾಗೂ ಉಳಿತಾಯದ ರೂಪದಲ್ಲಿ ತಿರುಗಿ ಬರುವಂತಹ ಈ ಯೋಜನೆಯನ್ನ ಖಂಡಿತವಾಗಿಯೂ ಮಿಸ್ ಮಾಡಬೇಡಿ. ಆದಷ್ಟು ನಿಮ್ಮ ಗೆಳೆಯರನ್ನ, ಮನೆಯವರನ್ನ, ನಿಮ್ಮ ನೆರೆಹೊರೆಯವರನ್ನ ಸದಸ್ಯರನ್ನಾಗಿ ಮಾಡಿ ಅವರಿಗೂ ಕೂಡ ಈ ಒಂದು ಯೋಜನೆಯ ಉಪಯೋಗ ಸಿಗುವಂತೆ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಕೂಡ ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೈ ಸೇರಿರುವಂತಹ ಎಲ್ಲ ಅತಿಥಿ ಮಹಾಶಯಗಳನ್ನ ನಾವು ಈ ಸಂದರ್ಭದಲ್ಲಿ ನಾವು ಪೂರ್ಣವಾಗಿ ಅವರನ್ನು ಅಭಿನಂದಿಸುತ್ತಾ ಪ್ರತಿಯೊಬ್ಬರಲ್ಲಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದುವಾ ಮಾಡುವುದರ ಮೂಲಕ ಈ ಒಂದು ಕಚೇರಿಯನ್ನು ನಾವು ಆರಂಭಿಸಬೇಕಾಗಿ ತಮ್ಮ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಚೇರಿಯನ್ನ ಆರಂಭಿಸಿದಂತಹ ಸನ್ಮಾನ್ಯ ಖತೀಬ್ರು ಅವರಿಗೆ ಧನ್ಯವಾದಗಳು ಸರ್. ಸೊ ಇನ್ನು ಈ ಒಂದು ಯೋಜನೆಯಲ್ಲಿ ಆ ಯೋಜನೆಯನ್ನ ತಿಳಿದು ಇವತ್ತು ನಮ್ಮ ಆಹ್ವಾನವನ್ನ ಸ್ವೀಕರಿಸಿ ನಮ್ಮ ಈ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿ ನಮ್ಮ ಜೊತೆ ಪ್ರೋತ್ಸಾಹಿಸಿದಂತಹ ಮಾನ್ಯ ಪ್ರವೀಣ್ ಪೂಜಾರಿ ಇರುವ ಇಲ್ಲೋ ಒಂದೆರಡು ಶಬ್ದಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ, ಈ ಒಂದು ಯೋಜನೆಯ ಬಗ್ಗೆ ತಾವಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ಸರ್. ನ್ಯೂ ಶೈನ್ ಎಂಟರ್ಪ್ರೈಸಸ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅತಿಥಿಗಳನ್ನು ಒಂದೇ ಶಬ್ದದಲ್ಲಿ ಸ್ವಾಗತಿಸುತ್ತಾರೆ. ನ್ಯೂ ಶೈನ್ ಎಂಟರ್ಪ್ರೈಸಸ್ ಇಲ್ಲಿಗೆ ಇದು 5ನೇ ಬ್ರಾಂಚ್ ಅಂತ ಹೇಳ್ತಿದ್ದಾರೆ. ಈ ಒಂದು ಸಂಸ್ಥೆಯು ಇನ್ನಷ್ಟು ಜನರ ಪ್ರೋತ್ಸಾಹದಿಂದ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ಎಲ್ಲರಿಗೂ ಬಂದಂತ ಎಲ್ಲರಿಗೂ ಶುಭ ಹಾರೈಸುತ್ತಾ ಈ ಸಂಸ್ಥೆಯು ಉನ್ನತ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ನನ್ನ 2 ಶುಭಾಶಯಗಳ ಮಾತ್ರವನ್ನು ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ನ್ಯೂ ಶೈನ್ ಎಂಟರ್ಪ್ರೈಸ್ ಇದರ 5ನೇ ಶಾಖೆಯನ್ನು ಉದ್ಘಾಟಿಸ್ತಕ್ಕಂಥ ಧರ್ಮಗುರುಗಳು ಆಶೀರ್ವಾದ ಮಾಡಿದ ಧರ್ಮಗುರುಗಳಿಗೆ ಈ ವಿಶೇಷವಾಗಿ ವಂದಿಸ್ತಾ ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಮಿತ್ರರನ್ನು ಕೂಡ ಈ ಸಂದರ್ಭ ವಂದಿಸ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಿತ್ರರನ್ನು ಕೂಡ ಈ ಸಂದರ್ಭ ವಿಶೇಷವಾಗಿ ವಂದಿಸುತ್ತಾ ಇವತ್ತು ನ್ಯೂ ಶೈನ್ ಇದರ 5ನೇ ಶಾಖೆ ಪ್ರಾಯಶಃ ಮೂಡಬಿದ್ರೆಯಲ್ಲಿ 5ನೇ ಶಾಖೆಯನ್ನು ಇವತ್ತು ಬಹಳಷ್ಟು ಉತ್ಸಾಹದಿಂದ ಎಲ್ಲ ಯುವಕರು ಜೊತೆಗೂಡಿ ಉತ್ಸಾಹದಿಂದ ಈ ಒಂದು ನ್ಯೂ ಶೈನ್ ಎಂಟರ್ಪ್ರೈಸ್ ಏನುಂಟು ಸ್ಕೀಮ್ ನ ಉದ್ಘಾಟನೆ ಮಾಡಿದಿರಿ. ಬಹಳಷ್ಟು ಉತ್ತಮ ಇಂದಿನ ದಿನಗಳಲ್ಲಿ ಅಗತ್ಯ ಇರತಕ್ಕಂತ ಒಂದು ಯೋಜನೆ ಅಂದ್ರೆ ಸ್ಕೀಮಿನ ಮುಖಾಂತರ. ಇವತ್ತಾಗ ಅವರು ಹೇಳುವಾಗ ಹೇಳಿದ್ರು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕನಸು ನನಸು ಮಾಡ್ಬೇಕಿದ್ರೆ ಈ ಸಂದರ್ಭದಲ್ಲಿ ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಇಂದಿನ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರಿಗೆ ಬಹಳಷ್ಟು ಕಷ್ಟದ ದಿನಗಳು ಎದುರಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಸ್ಕೀಮಿನ ಮುಖಾಂತರ ಬಹಳ ಒಳ್ಳೆ ಸ್ಕೀಮ್ ನಾನು ನೋಡಿದೆ. ಇವತ್ತು 3 ಕಂತುಗಳಲ್ಲಿ ಒಂದು 2 BHK ಒಂದು ಮನೆ ಹಾಗೂ ಜಾಗ, ಇದು ಬಹಳಷ್ಟು ದೊಡ್ಡ ಒಂದು ಯೋಜನೆ ಅಂತ ನಾನು ಭಾವಿಸ್ತೇನೆ. ಯಾಕಂತ
ಬಿಡುವೆಯಲ್ಲಿ ಬಹಳಷ್ಟು ತುಂಬಾ ಸ್ಕೀಮ್ಗಳು ನಾನು ಕಂಡಿದ್ದೇನೆ. ಆದ್ರೆ 3 ಕಂತುಗಳಲ್ಲಿ ಇಂತ ಒಂದು ಬಹಳ ದೊಡ್ಡ ಯೋಜನೆಯನ್ನು ಕೊಡ್ತಕ್ಕಂಥ ಸ್ಕೀಮು ಅದು ನನ್ನ ಲೆಕ್ಕದಲ್ಲಿ ನ್ಯೂ ಶೈನ್ ಫಸ್ಟ್ ಅಂತ ನನ್ನ ಭಾವನೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸ್ಕೀಮಿನ ಮುಖಾಂತರ ಆ ಒಂದು ಪ್ರಯೋಜನ ಆದ್ರೆ ಖಂಡಿತವಾಗ್ಲೂ ಅವರ ಒಂದು ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಖಂಡಿತ ಇರ್ತಾನೆ ಅಂತ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಈ ಶಾಖೆ ಇನ್ನಷ್ಟು ಜನರಿಗೆ ಹತ್ತಿರವಾಗುವಂತ ಶಾಖೆ ಆಗ್ಲಿ. ಇವತ್ತು 5ನೇ ಶಾಖೆ ಮೂಡಬಿದಿರೆ ಆಗ್ಲಿ, ಖಂಡಿತವಾಗಿ ಮೂಡಬಿದಿರೆಯಲ್ಲಿ ಯಾರು ಒಳ್ಳೆಯ ಮನಸ್ಸಿನಿಂದ ಒಟ್ಟುಗೂಡಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತಾರೋ ಖಂಡಿತವಾಗಿ ಮೂಡಬಿದಿರೆಯಲ್ಲಿ ಯಶಸ್ಸು ಕಾಣ್ತದೆ ಅಂತ ಹೇಳಲಿಕ್ಕೆ ಅನೇಕ ಮೂಡಬಿದಿರೆ ಇರ್ತಕ್ಕಂಥ ಸಂಸ್ಥೆಗಳ ಸಾಕ್ಷಿ. ಯಾಕಂತ ಹೇಳಿದ್ರೆ ಮೂಡಬಿದಿರೆಯ ಜನರು ಅಂತ ಜನರು ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಜನರು ಮೂಡಬಿದಿರೆಯಲ್ಲಿದ್ದಾರೆ. ಆ ಜನರ ಮುಖಾಂತರ ತಮ್ಮ ಈ ಒಂದು ನ್ಯೂ ಶೈನ್ ಎಂಟರ್ಪ್ರೈಸ್ ಏನು ಸ್ಕೀಮ್ ನ ಮುಖಾಂತರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಾಖೆಗಳನ್ನು ಹೊಂದುವಂತಾಗ್ಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಮ್ಮ ಆರಾಧ್ಯ ದೈವ ಆಗಿರ್ತಕ್ಕಂಥ ಹನುಮಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಮಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಶುಭ ಆಗಲಿ. ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಈ ಸಂಸ್ಥೆ ಇನ್ನಷ್ಟು ಎತ್ತರ ಬೆಳೆಯುವ ಮುಖಾಂತರ ನಮ್ಮ ಮೂಡಬಿದಿರೆ ಪರಿಸರದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಒಬ್ಬ ಕನಸು ನನಸಾಗುವಂತ ದಿನ ಆದಷ್ಟು ಬೇಗ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಈ ಸಂಸ್ಥೆಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಶುಭಾಶಯನ್ನು ಹಾರೈಸ್ತಾ ನನ್ನ ಮಾತುಗಳಂತೆ ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂ ಶೈನ್ ಎಂಟರ್ಪ್ರೈಸಸ್ ನ ಬಗ್ಗೆ, ಅದೇ ರೀತಿ ಈ ಯೋಜನೆಯಲ್ಲಿ ಒಳಗೊಂಡಿರುವಂತಹ ಆ ಉದ್ದೇಶದ ಬಗ್ಗೆ ಬಹಳಷ್ಟು ಸ್ಪಷ್ಟವಾಗಿ ತಮ್ಮ ಮಾತಿನಲ್ಲಿ ತಿಳಿಸಿದಂತಹ ಚಂದ್ರಾಸ್ ಅವರಿಗೆ ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಯ ಆಗಮನವಾಗಿದೆ. ಒಬ್ಬ ವ್ಯಕ್ತಿಯನ್ನ ನಾವು ಗುರುತಿಸಬೇಕಾದ್ರೆ ಒಂದೊಂದು ಆಯಾಮ ಇರ್ತದೆ. ಅದರಲ್ಲೂ ವಿಶೇಷವಾಗಿ ಆ ಯೌವನ ಅಂತ ಹೇಳ್ತಾರೆ, ಆ ಯಂಗ್ ಟೈಮ್ ಏನಿದೆ, ಹೆಚ್ಚಿನ ಜನರು ನಮ್ಮ ಭವಿಷ್ಯವನ್ನ ನಾವು ಯಾವ ರೀತಿ ಸೆಟ್ ಮಾಡಬೇಕು, ಭವಿಷ್ಯದಲ್ಲಿ ನಾವು ಯಾವ ರೀತಿ ಮುಂದುವರಿಯಬೇಕು ಎಂಬ ಯೋಚನೆಯೊಂದಿಗೆ ತಮ್ಮ ಯೌವನವನ್ನ ಕಳೀಲಿಕ್ಕಿದೆ. ಆದ್ರೆ ಆ ಎಲ್ಲ ವಿಚಾರಗಳಿಗೆ ತದ್ವಿರುದ್ಧವಾಗಿ ಈಗ ಹಾಗೂ ಭವಿಷ್ಯದಲ್ಲಿ ಜನರಿಗೋಸ್ಕರ ನಾನು ಏನನ್ನ ಮಾಡ್ಬೇಕು, ನನ್ನಿಂದಾಗಿ ಈ ಊರಿಗೆ, ಈ ಊರಿನ ಜನರಿಗೆ ಏನೆಲ್ಲ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗ್ಬಹುದು ಎಂಬುದನ್ನ ಬಹಳಷ್ಟು ಸಣ್ಣ ಸಮಯದಲ್ಲಿ ತೋರಿಸಿಕೊಟ್ಟಂತಹ ಬಹಳ ಅದ್ಭುತ ವ್ಯಕ್ತಿತ್ವ ಅವಿನಾಶ್ ಜಿ ಶೆಟ್ಟಿರವರ ಆಗಮನವಾಗಿದೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವಿನಾಶ್ ಶೆಟ್ಟಿ ಅವರ ಬಗ್ಗೆ ಇನ್ನೂ ಕೂಡ ಮಾತಾಡ್ಲಿಕ್ಕಿದೆ. ಅದಕ್ಕಿಂತಲೂ ಮುಂಚೆ ನ್ಯೂ ಶೈನ್ ಎಂಟರ್ಪ್ರೈಸಸ್ ಕಳೆದ ಬಾರಿ ಒಂದು ಟ್ರೆಂಡ್ ಅನ್ನ ಮಾಡಿದ್ದು. ಅದರ ಹೆಸರು ಅದು ಪ್ರತಿ ಮನೆಗೂ ಕೂಡ ತಲುಪಿದೆ ಎಂಬ ವಿಶ್ವಾಸ ಇದೆ ನಮ್ಗೆ. ಹೂ ಇಸ್ ದ ಮಿಸ್ ಕಾಲ್ ವಿನ್ನರ್ ಅಂತ ಹೇಳಿತ್ತು. ಆ ಒಂದು ಕಾನ್ಸೆಪ್ಟ್ ನಲ್ಲಿ ಎಷ್ಟು ಸಾವಿರ ಜನ ನಾವು ಖುದ್ದಾಗಿ ಆಫೀಸ್ ನಲ್ಲಿ 24x7 ನಾವು ಅದರ ಬಗ್ಗೆ ಪರಿಶೀಲನೆ ಮಾಡುವಾಗ ನಾವು ನೀಡಿದಂತಹ ಮೊಬೈಲ್ ಸಂಖ್ಯೆಯ ಡಿಸ್ಪ್ಲೇ ಆಫ್ ಆಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಗ್ರಾಹಕರು. ಅಂದ್ರೆ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ರು ಎಂಗೇಜ್ ಬರ್ತಾ ಇದೆ ಅಂದ್ರೆ ಅಷ್ಟೊಂದು ಮಿಸ್ ಕಾಲ್ಗಳು. ಆ ಮಿಸ್ ಕಾಲ್ ನಂತರ ಒಂದು ಸ್ಟೇಟಸ್ ಅಭಿಯಾನವನ್ನ ಮಾಡಿದ್ವಿ. ಯಾರೆಲ್ಲ ನಮ್ಮ ಈ ಬ್ರೌಸರ್ ಅನ್ನ ಸೀಸನ್ 3ಯ ಬ್ರೌಸರ್ ಏನಿದೆ ಇದನ್ನ ಸ್ಟೇಟಸ್ಗೆ ಹಾಕಿ 50 ಜನ ವೀಕ್ಷಣೆ ಮಾಡಿದಂತಹ ಆ ಸ್ಕ್ರೀನ್ ಶಾಟ್ ಅನ್ನ ನಮ್ಗೆ ಕಳಿಸಿಕೊಟ್ರೆ ಅಂತಹವರ ಹೆಸರನ್ನ ನಾವು ಒಂದು ಡ್ರಾಕ್ಕೆ ಹಾಕ್ತೇವೆ. ಅದರಲ್ಲಿ ಆದವರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ನಾವು ಕೊಡ್ತೇವೆ ಅಂತ ಹೇಳಿ. ಇವತ್ತು ಬಹಳ ಸಂತೋಷದಿಂದ ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ. ನಮ್ಮ ಸ್ಟೇಟಸ್ ವಿನ್ನರ್ನ ಆ ಕಾನ್ಸೆಪ್ಟ್ ನಲ್ಲಿ ವಿಜೇತರಾದವರು, ಅದೃಷ್ಟವನ್ನ ಪಡೆದವರು ಮಹಿಮಾ ಬಜಗೋಳಿ ಇವತ್ತು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಮಹಿಮಾ ಬಜಗೋಳಿರವರು ವೇದಿಕೆಗೆ ಬಂದು ಆ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ಪಡೆದುಕೊಳ್ಬೇಕು. ದಯವಿಟ್ಟು ಅತಿಥಿಗಳು ಕೈ ಜೋಡಿಸಬೇಕು. ಸರ್ ಅದನ್ನ ಸರ್ ಬನ್ನಿ ಸರ್, ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಬಹುಮಾನವನ್ನು ಪಡೆದಂತಹ ಮಹಿಮಾರವರಿಗೆ, ಅದೇ ರೀತಿ ಈ ಒಂದು ಯೋಜನೆಯಲ್ಲಿ ಪಾಲ್ಗೊಂಡಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಪ್ರಶಸ್ತಿ ಇವತ್ತಲ್ಲ ನಾಳೆ ಬಂದೇ ಬರ್ಬೋದು, ಆದ್ರೆ ಆ ಪಾರ್ಟಿಸಿಪೇಷನ್ ಏನಿದೆ, ಭಾಗವಹಿಸುವಿಕೆ ಅಂದ್ರೆ ತುಂಬಾ ಜನ ಹೇಳ್ತಾರೆ ಇಂತಹ ಯೋಜನೆ ಬಂದಾಗ ಅದೆಲ್ಲ ನಮ್ಗೆ ಹೇಳಿದ ಮಾತಲ್ಲ ಮಾರೆ, ಅದಲ್ಲ ಅದೃಷ್ಟ ನಮ್ಮನ್ನು ನೋಡಿದ್ರೇನೆ ಓಡೋಗುತ್ತೆ ಅಂತ ಹೇಳಿ. ಅದೃಷ್ಟ ಎಂಬುದು ನಮ್ಮನ್ನು ಕಂಡ್ರೇನೆ ದೂರ ಹೊರತು ಹೋಗುತ್ತೆ ಅಂತ ಹೇಳಿ. ಯಾರೆಲ್ಲ ಆ ಮಾತನ್ನ ಹೇಳ್ತಾ ಇದ್ರು ಅಂತ ಜನರಿಗೆ ಜಾಸ್ತಿಯಾಗಿ ಪ್ರಶಸ್ತಿ ಬಂದಿದೆ ಎಂಬುದು ಇದು ಸತ್ಯದ ಮಾತು. ಅದು ಮನೆ ಆಗಿರ್ಬೋದು, ಜಾಗ ಆಗಿರ್ಬೋದು, ದ್ವಿಚಕ್ರ ವಾಹನ ಆಗಿರ್ಬೋದು, ಇನ್ನಿತರ ವಸ್ತುಗಳಾಗಿರ್ಬೋದು. ಇವತ್ತು ನ್ಯೂ ಶೈನ್ ಎಂಟರ್ಪ್ರೈಸಸ್ ಈ 3ನೇ ಆವೃತ್ತಿಯನ್ನ ಮತ್ತಷ್ಟು ವೈಭವೀಕರಿಸಬೇಕು. ಇನ್ನಷ್ಟು ಜನರು ಅದನ್ನ
ಅದರ ಬಗ್ಗೆ ತಿಳಿದುಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಕಳೆದ ಬಾರಿ ಮಿಸ್ ಕಾಲ್ ವಿನ್ನರ್ ಆಯ್ತು, ಸ್ಟೇಟಸ್ ವಿನ್ನರ್ ಆಯ್ತು. ಈ ಬಾರಿ ಹೂ ಇಸ್ ದ ಆಟೋ ವಿನ್ನರ್ ಅಂತ ಹೇಳಿ ಒಂದು ಆಟೋ ರಿಕ್ಷಾವನ್ನ ಜಯಿಸುವಂತ ಅದೃಷ್ಟಶಾಲಿ ಯಾರು ಎಂಬ ಕಾನ್ಸೆಪ್ಟ್ ಅನ್ನು ಆರಂಭ ಮಾಡಿದೆ. ಸೊ ಇದರಲ್ಲಿ ಆಟೋ ಡ್ರೈವರ್ಗಳಿಗೆ ವಿಶೇಷ ಪ್ರಾಶಸ್ತ್ಯವನ್ನ ನೀಡಿ ಒಬ್ಬ ಆಟೋ ಡ್ರೈವರ್ ತಾನು ಸದಸ್ಯರಾಗಿ ಇನ್ನೊಬ್ಬ ಸದಸ್ಯರನ್ನ ಸೇರಿಸಿದ್ರೆ ಅವರ ಹೆಸರನ್ನ ಒಂದು ಡ್ರಾಕ್ಕೆ ಸೇರಿಸ್ತೇವೆ. ಸೊ ಅಲ್ಲಿ ವಿಜೇತರಾದವರಿಗೆ ಬಂಪರ್ ಬಹುಮಾನ ಒಂದು ಹೊಸ ಆಟೋ ರಿಕ್ಷಾ ಇದೆ. ಇವತ್ತು ನೀವು ಎಷ್ಟು ಸಾವಿರ ಆಟೋ ರಿಕ್ಷಾ ನೋಡಿದ್ರು ಕೂಡ ಅದರಲ್ಲಿ ಭಾಗಶಃ ಜನರು ಬಾಡಿಗೆ ದುಡಿಯೋರು ಇದ್ದಾರೆ, ಸ್ವಂತ ಗಾಡಿ ಇರುವವರು ಇದ್ದಾರೆ. ಆದ್ರೆ ಆ ಸ್ವಂತ ಗಾಡಿ ಇರುವ ಮಾಲಕನಿಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ, ನನಗೊಂದು ಹೊಸ ತೆಗಿಬೇಕಂತ ಹೇಳಿ. ಒಂದು 2-3 ವರ್ಷ ಹೋದ್ರೆ ಸಾಕು, ಮೇಂಟೆನೆನ್ಸ್ ಬರ್ಬೇಕಾದ್ರೆ ಹೊಸ ಗಾಡಿ ಬೇಕು ಅಂತ ಹೇಳಿ. ಆದ್ರೆ ನ್ಯೂಷನ್ ಎಂಟರ್ಪ್ರೈಸಸ್ ತಮ್ಮ ಯೋಜನೆಯ ಮೂಲಕ ಒಪ್ಪನ ಕನಸನ್ನ ಇಲ್ಲಿ ಆಟೋ ನೀಡುವುದರ ಮೂಲಕ ಈಡೇರಿಸ್ತಾ ಇದೆ. ಅದರ ಜೊತೆಗೆ 2 ವಿನ್ನರ್ಗಳು ಕೂಡ ಇದ್ದಾರೆ. 2ನೇ ಬಹುಮಾನ ಗೋಲ್ಡ್ ಚೈನ್ ಇದೆ, 3ನೇ ಬಹುಮಾನ 5G ಸ್ಮಾರ್ಟ್ಫೋನ್. ಇದು ಆಟೋ ಡ್ರೈವರ್ಗಳಿಗೆ ವಿಶೇಷ ಪ್ರಾಶಸ್ತ್ಯ ನೀಡುವಂತಹ ಯೋಜನೆ ಇದು. ಸೊ ಖಂಡಿತವಾಗಿಯೂ ನಮ್ಮ ಎಲ್ಲ ಆಟೋ ಡ್ರೈವರ್ಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸೊ ವೇದಿಕೆಯಲ್ಲಿ ಯಾವಾಗ ನಾವು ಹೇಳಿದೆ ಅವಿನಾಶ್ ಜಿ ಶೆಟ್ಟಿರವರ ಬಗ್ಗೆ. ಸೊ ಮಾತನ್ನ ಸ್ವಲ್ಪ ಯಾಕೆ ನಿಲ್ಲಿಸಿದೆ ಅಂತ ಹೇಳಿದ್ರೆ ಲೈನ್ ಸ್ವಲ್ಪ ಉದ್ದ ಬೇಕೇ ಬೇಕಾಗ್ತದೆ ವಿವರಣೆಯನ್ನ ಕೊಡ್ಬೇಕಾದ್ರೆ. ಆ ಯೌವನದ ಆ ಸಮಯ ಬಂದಾಗ ಜವಾಬ್ದಾರಿ ಎಂಬ ಆ ಒಂದು ಶಬ್ದ ತನ್ನ ಶರೀರ ಅಥವಾ ಮನಸ್ಸಿನ ಮೇಲೆ ಬಿದ್ದಾಗ ಅದನ್ನ ಎಷ್ಟು ನಾಜೂಕಾಗಿ ಎಷ್ಟು ಜವಾಬ್ದಾರಿಯುತವಾಗಿ ನಿರ್ವಹಿಸಿದೆ ಅಂತ ಹೇಳಿದ್ರೆ ಇವತ್ತು ಅವರ ಆ ಸ್ಥಾನಮಾನಗಳೇ ಅದಕ್ಕೆ ಸಾಕ್ಷಿ. ಕಾರ್ಕಳ ಕ್ರಿಕೆಟ್ ಅಸೋಸಿಯೇಷನ್ ನ ಅಧ್ಯಕ್ಷ ಗಾದಿಯನ್ನ ಹಿಡಿದು ಆ ಕ್ರಿಕೆಟ್ ಅನ್ನ ಒಂದು ಶಿಸ್ತಿನ ಮಾದರಿಯ ಆಟವಾಗಿ ಕ್ರೀಡೆಯಾಗಿ ಮಾರ್ಪಾಡುಗೊಳಿಸುವಲ್ಲಿ ಅವರು ಪಟ್ಟಂತಹ ಶ್ರಮ ಇರಬಹುದು. ಅದೇ ರೀತಿ ಅಮ್ಮನ ನೆರವು ಅಂತ ಹೇಳಿ ತಾವೆಲ್ಲರೂ ಕೂಡ ಕೇಳಿರ್ಬೋದು. ಇತ್ತೀಚೆಗೆ ತಾನೇ ಕಾರ್ಕಳದಲ್ಲಿ ಶಾಸಕರ ಮಾತುಗಳನ್ನ ಕೇಳಿದೆ. ಸುದೀರ್ಘವಾಗಿ ಅವಿನಾಶ್ ಜಿ ಶೆಟ್ಟಿರವರ ಸೇವೆಯನ್ನ ಕೇಳ್ತಾ ಬಂದ್ರೆ ಈ ಯೌವನದಲ್ಲಿ ಇದೆಲ್ಲವೂ ಸಾಧ್ಯವಾ ಎಂಬ ಪ್ರಶ್ನೆ ನಮ್ಗೆ ಖಂಡಿತ ಬರ್ತದೆ. ಅದೆಷ್ಟೋ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಸ್ಕಾಲರ್ಶಿಪ್ ಮೂಲಕ ಬಡವರಿಗೆ ಇನ್ನು ಸಮಸ್ಯೆಯಿಂದ ಪರಿತಪಿಸುತ್ತಿರುವಂತಹ ಆ ಕುಟುಂಬಗಳಿಗೆ ಸಾಂತ್ವನ ಹೇಳುವ ರೀತಿ ಏನಿದೆ ಖಂಡಿತವಾಗಿಯೂ ಕಣ್ಮನ ತುಂಬ್ತಾ ಇತ್ತು. ಸೊ ನಮ್ಮ ನ್ಯೂಷನ್ ಎಂಟರ್ಪ್ರೈಸಸ್ ಪರವಾಗಿ ನಾವು ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಇಂತಹ ಸೇವೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೀರಾ. ಸೊ ನಮ್ಮ ರಿಜ್ವಾನ್ ಕಾರ್ಕಳ ಕೂಡ ಹೇಳ್ತಾನೆ ಇದ್ರು ಯಾವಾಗ್ಲೂ ಸ್ಕಾಲರ್ಶಿಪ್ ನ ವಿಷಯ ಬಂದಾಗ ಅವಿನಾಶ್ ಶೆಟ್ಟಿರವರ ಪ್ಲಾನಿಂಗ್ ಬೇರೆ ಇರ್ತದೆ ಅಂತ ಹೇಳಿ. ನಾವು 50ಕ್ಕೆ ಪ್ಲಾನ್ ಮಾಡಿದ್ರೆ ಅವ್ರು 150ರ ಯೋಜನೆ ಹೇಳ್ತಾರೆ. ಈಗ ಮುನಿಯಾಲ್ನಲ್ಲಿ ಒಂದು ಫಂಕ್ಷನ್ ಮುಗಿಸೇ ಬರ್ತಾ ಇದ್ದಾರೆ. ಈಗ ಅದು ಕೂಡ ಸ್ಕಾಲರ್ಶಿಪ್ ಫಂಕ್ಷನ್. ಹೆಚ್ಚಿನ ಕಡೆಯಲ್ಲಿ ಜನರಿಗೆ ಬೇಕಾದಂತಹ ಕಾರ್ಯಕ್ರಮದಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡು ಇವತ್ತು ಪಡೆದಿರುವಂತಹ ವ್ಯಕ್ತಿತ್ವಕ್ಕೆ ನ್ಯಾಯ ಕೊಟ್ಟಂತಹ ಒಬ್ಬ ವ್ಯಕ್ತಿ. ಸೊ ಅವಿನಾಶ್ ಶೆಟ್ಟಿರವರೇ, 1-2 ಶಬ್ದಗಳು ಈ ಸಂಸ್ಥೆಯ ಬಗ್ಗೆ, ಈ ಯೋಜನೆ ಬಗ್ಗೆ ಸರ್ ನಿಮ್ಮ ಶಬ್ದಗಳು. ಸೊ ಇದು ಹೊಸತೇನಲ್ಲ ನನಗೆ, ನಾನು ಯಾವಾಗೆಲ್ಲ ಮೈಕ್ ತೋರಿಸ್ತೇನೆ. ಸೊ ಅದೇ ಒಂದು ಆ ನಾಜೂಕಾಗಿ ಮುಖವನ್ನ ಹೇಳುವುದು ಮಾತ್ರ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾತು ಕಡಿಮೆ ದುಡಿಮೆ ಜಾಸ್ತಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಒಂದು ಫಿಟ್ ಮೂರ್ತಿ ಅಂತ ಹೇಳಿದ್ರು ಕೂಡ ಖಂಡಿತವಾಗಿ ತಪ್ಪಾಗ್ಲಿಕ್ಕಿಲ್ಲ. ಸೊ ಮತ್ತೊಮ್ಮೆ ನ್ಯೂಷನ್ ಎಂಟರ್ಪ್ರೈಸಸ್ ಪರವಾಗಿ ಅವಿನಾಶ್ ಶೆಟ್ಟಿರವರಿಗೆ, ಅದೇ ರೀತಿ ಚಂದ್ರಾ ಸನಿಲ್ ರವರಿಗೂ ಕೂಡ, ಪ್ರವೀಣ್ ಪೂಜಾರಿ, ಖತೀಬರಿಗೂ, ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ನ್ಯೂಷನ್ ಎಂಟರ್ಪ್ರೈಸಸ್ ಪರವಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಾ. ಸೊ ಯಾವ ರೀತಿಯ ಪ್ರೋತ್ಸಾಹ ನಮ್ಗೆ ನೀವು ನೀಡಿದಿರೋ ಖಂಡಿತವಾಗಿ ನಮ್ಗೆ ಸಂತೋಷ ಇದೆ. ಸೊ ಎಲ್ಲರೂ ಕೂಡ ಒಮ್ಮೆ ಆ ಸೀಸನ್ 3ಯ ಬ್ರೌಷರ್ ಅನ್ನ ಒಮ್ಮೆ ತೋರಿಸಿಕೊಂಡು ಈ ಕಾರ್ಯಕ್ರಮವನ್ನ ನಾವು ಪೂರ್ತಿಗೊಳಿಸ್ತೀವಿ.